ಹೆಲೋ ಎವ್ರಿವನ್. 68ನೇ ಪ್ರಶ್ನೆಯನ್ನ ನೋಡೋಣ. ಸೋಡಿಯಂ ಮತ್ತು ಕ್ಲೋರಿನ್ ಪರಮಾಣುಗಳ ನಡುವೆ ಅಯಾನಿಕ್ ಬಂಧ ಉಂಟಾಗುವಿಕೆಯನ್ನ ವಿವರಿಸಿ. ಸೋಡಿಯಂ ಪರಮಾಣು ಸಂಖ್ಯೆ 11, ಕ್ಲೋರಿನ್ನ ಪರಮಾಣು ಸಂಖ್ಯೆ 17. ಅಯಾನಿಕ್ ಸಂಯುಕ್ತಗಳ ಯಾವುದಾದರೂ ಸಾಮಾನ್ಯ ಲಕ್ಷಣಗಳನ್ನ ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸೋಡಿಯಂನ ಪರಮಾಣು ಸಂಖ್ಯೆ 11 ಅಂತ ಅಂದ್ರೆ ಎಲೆಕ್ಟ್ರಾನ್ ವಿನ್ಯಾಸವನ್ನ ಬರೆದಾಗ ನಮ್ಗೆ 2, 8 ಮತ್ತೆ 1 ಅಂದ್ರೆ 1s2, 2s2, 2p6, 3s1 ಅನ್ನೋದು ಇದರ ಸೋಡಿಯಂನ ಎಲೆಕ್ಟ್ರಾನ್ ವಿನ್ಯಾಸ ಆಗಿರುತ್ತೆ. ಸೊ ಅತ್ಯಂತ ಹೊರಕವಚದಲ್ಲಿ ಒಂದು ಎಲೆಕ್ಟ್ರಾನ್ ಅನ್ನ ಹೊಂದಿರುತ್ತೆ. ಸೊ ಆ ಒಂದು ಎಲೆಕ್ಟ್ರಾನ್ ಅನ್ನ ಬಿಟ್ಟು ಕೊಡೋ ಮೂಲಕ ಸೋಡಿಯಂ ಅಯಾನು ಉಂಟಾಗತ್ತೆ. ಸೊ ಒಂದು ಎಲೆಕ್ಟ್ರಾನ್ ಎಕ್ಸ್ಟ್ರಾ ಇರುತ್ತೆ. ಇನ್ನು ಕ್ಲೋರಿನ್ನ ಎಲೆಕ್ಟ್ರಾನ್ ವಿನ್ಯಾಸ 2, 8, 7 ಅಂತ ಅಂದ್ರೆ ಕ್ಲೋರಿನ್ನ ವಿನ್ಯಾಸ 1s2, 2s2, 2p6, 3s2, 3p5 ಅಂತ ಇರುತ್ತೆ. ಸೊ ಇದರ ಒಟ್ಟು ಅತ್ಯಂತ ಹೊರಕವಚದಲ್ಲಿರೋ ಎಲೆಕ್ಟ್ರಾನ್ಗಳ ಸಂಖ್ಯೆ 7 ಆಗಿರೋದಕ್ಕೆ ಅದಕ್ಕೆ ಒಂದು ಎಲೆಕ್ಟ್ರಾನ್ ಅನ್ನ ಅವಶ್ಯಕತೆ ಇರುತ್ತೆ. ಆ ಒಂದು ಎಲೆಕ್ಟ್ರಾನ್ ಅನ್ನ ಈ ಎಲೆಕ್ಟ್ರಾನ್ ಅನ್ನ ಪಡ್ಕೊಳ್ಳೋ ಮೂಲಕ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಎಲೆಕ್ಟ್ರಾನ್ ಪಡ್ಕೊಳ್ಳೋ ಮೂಲಕ ಕ್ಲೋರೈಡ್ ಅಯಾನು ಆಗುತ್ತೆ. ಸೊ ನಂತರದಲ್ಲಿ ಸೋಡಿಯಂ ಅಯಾನು ಮತ್ತೆ ಕ್ಲೋರೈಡ್ ಅಯಾನುಗಳು ಏನು ಸ್ಥಾಯಿ ವಿದ್ಯುತ್ ಆಕರ್ಷಣ ಬಲದ ಸಹಾಯದಿಂದ ಬಂಧವನ್ನ ಉಂಟು ಮಾಡಿ, ಅಯಾನಿಕ್ ಬಂಧವನ್ನ ಉಂಟು ಮಾಡಿ ಅವು Na+Cl- ಆಗಿ ಈ ರೀತಿಯಾಗಿ NaCl ಅನ್ನ ಉಂಟು ಮಾಡ್ತಾ ಇದೆ. ಇದು ಒಂದು ಅಯಾನಿಕ್ ಸಂಯುಕ್ತ ಆಗಿರುತ್ತೆ. ಇನ್ನು ಅಯಾನಿಕ್ ಸಂಯುಕ್ತಗಳ ಗುಣಲಕ್ಷಣಗಳು ಅಂತ ಅಂದ್ರೆ ಅಯಾನಿಕ್ ಸಂಯುಕ್ತಗಳು ಹೆಚ್ಚು ಕರಗುವ ಬಿಂದು ಮತ್ತೆ ಕುದಿ ಬಿಂದುವನ್ನ ಹೊಂದಿರುತ್ತೆ. ಹಾಗೆ ಹೆಚ್ಚು ಕುದಿ ಬಿಂದುವನ್ನು ಸಹ ಹೊಂದಿರುತ್ತೆ. ಇನ್ನು ದ್ರಾವಣ ಅಥವಾ ಕರಗಿದ ರೂಪದಲ್ಲಿ ವಿದ್ಯುತ್ತಿನ ಉತ್ತಮ ವಾಹಕಗಳಾಗಿರುತ್ತೆ. ಆದ್ರೆ ಘನ ರೂಪದಲ್ಲಿ ಅವಾಹಕಗಳಾಗಿರುತ್ತೆ. ನೀರಿನಲ್ಲಿ ಸುಲಭವಾಗಿ ಕರಗತ್ತೆ, ಆದ್ರೆ ಸಾವಯವ ದ್ರಾವಣದಲ್ಲಿ ಕರಗುವುದಿಲ್ಲ. ಇವೆಲ್ಲವೂ ಅಯಾನಿಕ್ ಸಂಯುಕ್ತಗಳ ಲಕ್ಷಣಗಳಾಗಿವೆ.